ಕರ್ನಾಟಕ ಬಂದ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ದಯವಿಟ್ಟು ಕರ್ನಾಟಕ ಬಂದ್ ಮಾಡಬೇಡಿ ಅಂತೇಳಿ ಬೆಂಗಳೂರಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಭಾನುವಾರ ಸರ್ವಪಕ್ಷ ಸಭೆ ನಾನು ನಡೆಸ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದೀನಪ್ಪ, ನಾನು ಕೂಡ ಕರ್ನಾಟಕದ ಪರವಾಗಿಯೇ ಇರೋನು. ಕರ್ನಾಟಕದ ಜನರ ರೈತರ ಭಾವನೆಗಳು ನನಗೂ ಕೂಡ ಅರ್ಥವಾಗುತ್ತೆ. ನಾವೇನು ನೀರು ಬಿಟ್ಬಿಡ್ಬೇಕು, ಇಲ್ಲಿ ಯಾರಿಗೋ ತೊಂದರೆ ಮಾಡಬೇಕು, ಯಾವ ಉದ್ದೇಶ ನಮಗೂ ಇಲ್ಲ. ಹಿಂದಿನ ಯಾರ್ಯಾರು ಸಿ ಎಂಗಳಿದ್ದರು, ಹಿಂದಿನ ಕಾನೂನು ತಜ್ಞರು ಯಾರ್ಯಾರಿದ್ದರು, ಇವತ್ತಿಗೆ ಯಾರು ತಜ್ಞರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಕಾನೂನು ತಜ್ಞರು ಏನು ಹೇಳಿದರು ಅವರನ್ನೇ ನಾನು ಕೂರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ JDSನೂ ದೂರ ಮಾಡಿಲ್ಲ, BJPನೂ ದೂರ ಮಾಡಿಲ್ಲ. ನಾನು ಎಲ್ಲರನ್ನೂ ಇಟ್ಕೊಂಡೇ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಅಂಥೇಳಿ ಎಲ್ಲರಿಂದ ನಾನು ಈ ಸಂದರ್ಭದಲ್ಲಿ ಸೂತ್ರಗಳನ್ನು ಕೇಳ್ತಾ ಇದ್ದೀನಿ. ಅದರ ಪ್ರಕಾರವಾಗಿಯೇ ನಾನು ಸರ್ವಪಕ್ಷ ಸಭೆಯನ್ನು ಕರೆದು ಅಲ್ಲೂ ಕೂಡ ವಿಷಯವನ್ನು ಮಂಥನ ಮಾಡಿಕೊಂಡು ಅದನ್ನು ನಾನು ತಮಿಳುನಾಡಿನ CM ಮುಂದೆ ಇಡ್ತೀನಿ. ನಾನು CM ಅವರು ಮಾತನಾಡಬೇಕು ಅಂತ ಬಂದಾಗ ನಾವು ಅವರಿಗೆ ಅಡ್ಡಿಪಡಿಸುವುದು, ಅವರನ್ನು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳೋದು ರಾಜ್ಯಕ್ಕೆ ಅದು ಶೋಭೆ ತರುವಂಥ ವಿಚಾರ ಅಲ್ಲ. ಸ್ಟಾಲಿನ್ ಅವರೊಂದಿಗೂ ನಾವು ಮಾತನಾಡಬೇಕು ಅಂತ ಇದ್ವಿ, ಬೇರೆ ಬೇರೆ ಕಾರಣಕ್ಕೆ ಸ್ಟಾಲಿನ್ ಅವರು ಬರೋಕ್ಕಾಗಲಿಲ್ಲ ಇಲ್ಲ ಅಷ್ಟೇ. ಸೊ ಇದೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವ್ಯಾರೂ ಕೂಡ ಪ್ರತಿಯೊಬ್ಬ ಕನ್ನಡಿಗ ಕೂಡ ನೀರು ಬಿಡುವುದರ ಪರವಾಗಿಲ್ಲ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದೆ. ಎಲ್ಲರೂ ಬನ್ನಿ, ಎಲ್ಲರೂ ನಿಮ್ಮ ಸಲಹೆಗಳನ್ನು ಕೊಡಿ, ಏನು ಮಾಡಬಹುದು ಇಂಥ ಟೈಮಲ್ಲಿ ಹೇಳಿ. ಏಕೆಂದರೆ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ, ನೆಲ ಜಲ ಗಡಿ ಅಂತ ಬಂದಾಗ ನನ್ನೊಬ್ಬ ನಿರ್ಧಾರ ನಾನು ತೊಗೊಳ್ಳಬಾರ್ದು ಅಂತಾನೆ ಎಲ್ಲರನ್ನೂ ಕರೆಸಿದ್ದೀನಲ್ಲ. ನಾನು ಕುಮಾರಣ್ಣನೂ ಕರೆಸ್ತೀನಿ, ನಾನು ಅಥವಾ ಬೊಮ್ಮಾಯಿಯವ್ರನ್ನೂ ಕರೆಸ್ತೀನಿ, ಹಿಂದಿನ ಯಾರೆಲ್ಲ ತಜ್ಞರಿದ್ದಾರೋ ಅವ್ರನ್ನೂ ಕರೆಸ್ತೀನಿ, ಹಿಂದಿನ ಮುಖ್ಯಮಂತ್ರಿಗಳನ್ನೂ ಕರೆಸ್ತೀನಿ. ಎಲ್ಲರೂ ಸೇರಿ ಮಾತಾಡೋಣ. ಸಂಕಷ್ಟ ಬಂದಾಗ ಹೇಗೆ ನಮ್ಮ ಕರ್ನಾಟಕವನ್ನು ನಾವು ಪಾರು ಮಾಡ್ಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡೋಣ. ನಾವು ಯಾರೂ ಇದರಲ್ಲಿ ವಿರೋಧ ಇಲ್ಲ. ಆ ಕಾರಣಕ್ಕೆ ಈ ಸಭೆ ಆಗೋವರೆಗೂ ವೆಯ್ಟ್ ಮಾಡಿ, ನಿರ್ಧಾರ ತಿಳಿಸ್ತೀವಿ ನಾವು. ಆಂಧ್ರ ಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ಅಂತ CM ಹೇಳ್ತಾರೆ. ಅಭಿಪ್ರಾಯ ಸಂಗ್ರಹದ ನಂತರ ಅಂತಿಮ ತೀರ್ಮಾನ ಆಮೇಲೆ ಮಾಡೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ತಮಿಳುನಾಡಿನ CM ವಿಜಯ್ ಇಲ್ಲಿಗೆ ಬರೋದು ಬೇಡ, ಆಗಸ್ಟ್ 3ರಂದು ವಿಜಯ್ ಬರೋದು ಬೇಡ ಅಂತ ಮನವಿ ಮಾಡ್ತೀನಿ. ಈಗ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಭೇಟಿ ಚರ್ಚೆ ಒಳ್ಳೆ ಬೆಳವಣಿಗೆ ಆಗಲ್ಲ. ಅವ್ರು ಬರೋದು ಅವರಿಗೆ ಮುಜುಗರ ಉಂಟು ಮಾಡೋದು, ತೊಂದರೆ ಆಗೋದು. ಕರೆದಿದ್ವಿ ನಾವು, ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅವ್ರು ಬರೋ ಚೆನ್ನಾಗಿರುತ್ತಾ? ಒಳ್ಳೆ ಡೆವಲಪ್ಮೆಂಟ್ ಅಂತ ಅನಿಸ್ಕೊಳ್ತಾ ಇದು ಇಲ್ಲ. ಇಂತಹ ಸಂದರ್ಭದಲ್ಲಿ ಬಂದರೆ ತೊಂದರೆ ಆಗಬಹುದು. CM ವಿಜಯ್ ಭೇಟಿ ಮುಂದೂಡಿಕೆಗೆ ಒಂದು ಕಡೆ CM DKಶಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಲ್ ಪಾರ್ಟಿ ಮೀಟಿಂಗ್ ಕರಿತೀನಿ, ಈ ಸಂದರ್ಭದಲ್ಲಿ ವಿಜಯ್ ಬರೋದು ಬೇಡ, ಸೊ ನಿರ್ಧಾರ ಆಮೇಲೆ ತಿಳಿಸೋಣ ಅಂತ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನ್ ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡಕ್ ಹೇಳಿದ್ದೇನೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇನೆ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬಿಸಿಲ್ ಅವರು ಇದ್ರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ.